ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನು ವಿಡಿಯೋ ಅಂದರೆ ನಾವು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಹೋಗ್ತಾಯಿದ್ದೀವಿ. ಅದರದ್ದೇ ವಿಡಿಯೋ. ಇವಾಗ ನಿಮ್ಮ ಫಸ್ಟ್ ಹೋಗ್ತಾ ಇರೋರು ಇಲ್ಲ ಹೋಗ್ಬೇಕು ಅಂತ ಇರೋರು ಏನು ಅನ್ಕೊತಾರೆ ಅಂದರೆ ಅಲ್ಲಿ ಏನು ಸಿಗ್ಬೋದು, ಏನಿರುತ್ತೆ, ಏನೇನು ಸಿಗುತ್ತೆ ಅಂತ ಅನ್ಕೋತಾ ಇರ್ತೀರ. ಆದರೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಏನೇನು ಸಿಗುತ್ತೆ ಅಂತ. ಬನ್ನಿ. ನಾವು ಬಸ್ ಹತ್ತಿದಾಗ ಒಂದು 3:18 ಟೈಮು. ಆವಾಗ ಬಸ್ ಹತ್ತಿದ್ದು. ಫುಲ್ಲು ಮಳೆ ಬರ್ತಿತ್ತು. ನಾವು ಬಸವೇಶ್ವರ ನಗರ ಸೈಡಿಂದ ಹೋದೋ, ಇಲ್ಲ ಅಂದರೆ ನಾವು ಕಾಮಾಕ್ಷಿ ಪಾಳ್ಯ ಸೈಡಿಂದ ಹೋಗಿದ್ರೆ ನಾವು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಮತ್ತೆ ಮಲ್ಲೇಶ್ವರಂಗೆ ಹೋಗ್ಬೇಕಾಯಿತು. ಅದಕ್ಕೆ ನಾವು ಬಸವೇಶ್ವರ ನಗರದಿಂದ ಹೋದೋ. ಇಲ್ಲೇ ಅರಬಿಯಿಂದ ಕರ್ಕೊಂಡು ಹೋಗಿದ್ದು. ಇವಾಗ ಸೀದಾ ಅಲ್ಲಿಗೆ ಹೋಗಿ ಸಿಕ್ಕೊಂಡು ಇವಾಗ ತಾನೇ ಇಲ್ಲಿ ಬಸ್ ಇಳ್ದೋ. ಫುಲ್ಲು ಟ್ರಾಫಿಕ್ ಇತ್ತು. ಆಮೇಲೆ ಇಳಿದ ಮೇಲೆ ಇಲ್ಲಿ ನಮ್ಮ ಅಕ್ಕ ಅವ್ರ ಮಗನಿಗೆ ನೈಟ್ ಡ್ರೆಸ್, ಕಾಟನ್ದು ನೈಟ್ ಡ್ರೆಸ್ ತೊಗೋಬೇಕು ಅಂತ ಇದ್ಲು. ಅವರು 200 ರೂಪೀಸ್ ಹೇಳಿದ್ರು. ಅದಕ್ಕೆ ತೊಗೊಂಡ್ಲು. ನೋಡ್ಬೋದು, ಚೆನ್ನಾಗಿದೆ ಕಾಟನ್ದು ನೈಟ್ ಡ್ರೆಸ್ಸು. ಫುಲ್ಲು ರಶ್ ಇತ್ತು. ಮಳೆ ಬರ್ತಿದ್ದಕ್ಕೆ ಅಷ್ಟೊಂದೇನು ಅಂಗಡಿಗಳ ಥರ ಹಾಕಿರಲಿಲ್ಲ. ಇಲ್ಲಿ ಒಂದು ಡ್ರೆಸ್ ತೊಗೊಂಡ್ಲು ನಮ್ಮ ಅಕ್ಕ. 200 ರೂಪೀಸ್ ಅವರು ಅಲ್ಲೂ. ಇಲ್ಲಿ ಎಲ್ಲ ಅವರೇ ಹೇಳ್ತಾ ಇರ್ತಾರೆ, ಜೋರಾಗಿ ಕಿರ್ಚ್ತಾ ಇರ್ತಾರೆ. 100 ರೂಪೀಸ್, 200 ರೂಪೀಸ್, 300 ರೂಪೀಸ್ ಆ ಥರ. ನಾವು ಇವಾಗ ಬಸ್ ಹತ್ತಕ್ಕೆ ಮುಂಚೆ ಒಂದು ಮ್ಯಾಂಗೋ ಮೇಳ, ಮಾವಿನ ಹಣ್ಣು ಮೇಳಕ್ಕೆ ಹೋಗಿದ್ದು. ಅದು ಬಸವೇಶ್ವರ ನಗರಲ್ಲೇ ಇರೋದು. ನೀವೇನಾದ್ರು ವಿಸಿಟ್ ಮಾಡಬೇಕು ಅಂದರೆ 25th ಸಂಡೇಗೆ ಸ್ಟಾರ್ಟ್ ಆಗಿ 27th ಎಂಡ್ ಆಗುತ್ತೆ. ಹೋಗಂಗಿದ್ರೆ ಹೋಗ್ಬೋದು. ತ್ರೀ ಡೇಸ್ ಇರುತ್ತೆ, ಹೋಗ್ಬೋದು. ನೋಡಿ, ಫುಲ್ಲು ಅಂಗಡಿಗಳು ರಶ್ಶು ಫುಲ್ಲು. ಹಿಂದೆಗಡೆ ಟ್ರಾಫಿಕ್ ನೋಡ್ಬೋದು ಎಷ್ಟಿತ್ತು ಅಂತ. ಇಲ್ಲಿ ಡ್ರೆಸ್ಸು, ಆಮೇಲೆ ಟಾಯ್ಸ್, ಮಕ್ಕಳಿಗೆ ಆ ಟಾಯ್ಸು ಮತ್ತು ಫ್ರೂಟ್ಸು, ಆಮೇಲೆ ಫ್ಲವರ್ಸು ಎಲ್ಲ ಸಿಗುತ್ತೆ. ಬಾಯ್ಸ್ ಬಟ್ಟೆ, ಗರ್ಲ್ಸ್ ಬಟ್ಟೆ, ಮಕ್ಕಳು ಬಟ್ಟೆ ಎಲ್ಲ ಸಿಗುತ್ತೆ. ನೀವು ಏನಾದ್ರು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿರೋರು ಇನ್ನೊಂದು ಸಲ ವಿಸಿಟ್ ಮಾಡಿ. ವೀಕೆಂಡ್ಸಲ್ಲಿ ಹೋಗಿ, ಜಾಸ್ತಿ ಅಂಗಡಿಗಳು ಹಾಕಿರ್ತಾರೆ. ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಅಂಗಡಿಗಳು ಇರುತ್ತೆ ಅಂದ್ಕೊತೀನಿ. ನಾನು ಒಂದು ಸಲನೂ ಹೋಗಿಲ್ಲ ವೀಕ್ ಡೇಸಲ್ಲಿ. ಇಲ್ಲಿ ಫೋನ್ ಪೌಚಸ್ಸು, ಆಮೇಲೆ ಜ್ಯುವೆಲರಿ ಸೆಟ್ಸು ಎಲ್ಲ ಇದೆ. ನಮ್ಮ ಅಮ್ಮನೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ 100 ರೂಪೀಸ್, 200 ರೂಪೀಸ್ ಅಂತ ತೋರಿಸ್ತಿದ್ರು. ಆ ಜ್ಯುವೆಲರಿ ಶಾಪ್ ತಗೊಳ್ಳಲ್ಲ, ಹೇಳ್ತಾರದು. ನೀವು ಇನ್ಸ್ಟಾಗ್ರಾಮು, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ನೋಡ್ಬಿಟ್ಟು ಹೋಗ್ತೀರಾ. ಆದರೆ ಅಲ್ಲಿ ಅಷ್ಟು ಕಡಿಮೆಗೂ ಸಿಗಲ್ಲ. ನೋಡಿ, ಇಲ್ಲೆಲ್ಲ ಥರದ್ದು ಸಿಗುತ್ತೆ. ಚಿಕ್ಕಪೇಟೆಯಲ್ಲೂ ಅಷ್ಟೇ. ಚಿಕ್ಕಪೇಟೆ ಅಷ್ಟು ಏನಿಲ್ಲ, ಕಡಿಮೆ ಅಷ್ಟೇ. ತಿನ್ನೋದು, ಬೇಲ್ಪುರಿ ಅವೆಲ್ಲ ಸಿಗುತ್ತೆ. ನೋಡ್ಬೋದು, ಇಲ್ಲಿ ಟಾಯ್ಸು ಅವೆಲ್ಲ ಇತ್ತು. ಇಲ್ಲಿ ಟಾಯ್ಸು ಗುಡ್ಡೆ ಹಾಕಿರ್ತಾರೆ,
ಅದರಲ್ಲಿ ಯಾವುದೇ ತೊಗೊಂಡ್ರು 100 ರುಪೀಸ್ ಅಂತ ಇರುತ್ತೆ, ನೋಡ್ಬಿಟ್ಟು ತೊಗೊಳ್ಳಿ. ನಾನು ವೀಡಿಯೋ ಮಾಡ್ತಿರೋದಕ್ಕೆ ಎಲ್ಲರೂ ನನ್ನೇ ನೋಡ್ತಾಯಿದ್ರು. ನಾನು ನೋಡೇ ಇಲ್ಲ, ಇದು ವೀಡಿಯೋ ಆನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಅಲ್ಲೇ ಕಟ್ ಮಾಡಿದ್ದೀನಿ ಎಡಿಟ್ ಮಾಡಬೇಕಾದ್ರೆ. ನೋಡ್ಬೋದು ಎಲ್ಲ ಅಂಗಡಿಗಳು ಮುಚ್ಚಿದೆ, ಒಂದೊಂದು ಮಾತ್ರ ತೆಗ್ದಿದೆ. ಇಲ್ಲಿ ಅಂಗಡಿಗಳಿಗಿಂತ ಈ ಕಡೆ ಸ್ಟ್ರೀಟಲ್ಲಿ ಹಾಕಿರ್ತಾರಲ್ಲ ಅದೇ ಕಡಿಮೆ. ನೀವು ಅಲ್ಲೇ ನೋಡ್ಬಿಟ್ಟು. ಇಲ್ಲಿ ಚರಿ ಇತ್ತು, ಚರಿ ತಿಂದರೆ ಒಳ್ಳೆಯದು ಅಂತಾರೆ, ಆದರೆ ಇಲ್ಲಿ 1/4 kg 250 ರೂಪಾಯಿ ಹೇಳಿದ್ರು. ಅಲ್ಲಿ ಸ್ವಲ್ಪ ಜಾಸ್ತಿ ಇರೋದು ನೋಡ್ಬೋದು. ಟಾಯ್ಸು ಗುಡ್ಡೆ ಹಾಕ್ಬಿಟ್ಟಿದ್ದಾರೆ, 100 ರುಪೀಸ್ ಯಾವುದೇ ತೊಗೊಳ್ಳಿ ಅಂತ. ಇಲ್ಲಿ ಹೂವು ಅವೆಲ್ಲ ಇದೆ ನೋಡಿ. ನೀವು ಅಲ್ಲಿ ಬಟ್ಟೆ ಶಾಪಿಂಗು ಆ ಥರ ಮಾಡಂಗಿದ್ರೆ ಹೋಗ್ಬೋದು, ಇಲ್ಲ ಸುಮ್ಮನೆ ಹೋಗ್ಬೋದು. ಇಲ್ಲಿ ಒಂದು ಅಂಗಡಿಗೆ ಹೋದೋ, ಸ್ಯಾರಿ ಮೇಳ ಆ ಥರ ಇತ್ತು, ಅಲ್ಲಿಗೆ ಹೋಗಿದ್ದಕ್ಕೆ ವೀಡಿಯೋ ಮಾಡಬಾರ್ದು ಅಂದರು, ಅದಕ್ಕೆ ಆಫ್ ಮಾಡಿಬಿಟ್ಟು. ಆಮೇಲೆ ನೋಡ್ಕೊಂಡು ಈಚೆ ಬಂದಮೇಲೆ ನೋಡ್ಬೋದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.